ನಮ್ಮ ಸಂಸ್ಥೆಯ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಈ ತಿಂಗಳ 14ನೇ ತಾರೀಕು ಮಂಗಳವಾರ ಇಂಜಿನಿಯರ್ಸ್ ಕ್ಲಬ್ ನಡೆಯಲಿದೆ. ಅದರ ಬಗ್ಗೆ ವಿವರಣೆ ನೀಡಲು ಮತ್ತು ನಮ್ಮ ಸಂಸ್ಥೆಯ ಧ್ಯೇಯ, ಉದ್ದೇಶ ಮತ್ತು ಗುರಿ ಏನಿದೆ, ನಾವು ಸರ್ವಿಸ್ ಆಕ್ಟಿವಿಟಿ ಏನೇನು ಮಾಡ್ತೀವಿ ಅಂದ್ಬಿಟ್ಟು ಅದು ತಿಳಿಸೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಇದೇ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಮಗೆ ಸ್ವಾಗತ ಮಾಡ್ತಾ, ನನ್ನ ಹೆಸರು KR ಉಮೇಶ್, ಇಂಜಿನಿಯರ್. ನಾನು 272 ಜಿಲ್ಲೆ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಈ ಡಿಸ್ಟಿಕ್ನ ರಾಜ್ಯಪಾಲರಾಗಿ 26/2027 ನನಗೆ ಆಯ್ಕೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸಂಸ್ಥೆ ಜೈಪುರದಲ್ಲಿ ಒಂದು ಇನ್ಸ್ಟಾಲೇಷನ್ ಸೆರೆಮನಿ ಕೂಡ ನಾವು ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಿಂದ ಮೊದಲನೇ ಒಬ್ಬರು ರಾಜ್ಯಪಾಲರು ಕೂಡ ಭಾಗವಹಿಸಿದ್ರು. ಅಲ್ಲಿ ನಮಗೆ ಪ್ರತಿಜ್ಞಾ ಬೋಧನೆಗಳನ್ನು ಕೂಡ ಮಾಡಿ ಈ ವರ್ಷದ ಕಾರ್ಯಕ್ರಮಗಳಿಗೆ ಏನು ಅನ್ನೋ ಒಂದು ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಈ ವರ್ಷದಲ್ಲಿ ತೆಲಂಗಾಣದಿಂದ ಬಂದಿರತಕ್ಕಂಥ ಅಲೈ ಡಾಕ್ಟರ್ ಇಂಜಿನಿಯರ್ ಬಾಲಗಂಗಾಧರ ಶಾಸ್ತ್ರಿ ಅವರು ಕೂಡ ಆಯ್ಕೆ ಆಗಿಬಿಟ್ಟು ನಮ್ಮ ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ಕೂಡ ಅವರು ತಾರೀಕು 14/4/2026 ಕರ್ನಾಟಕ ಇಂಜಿನಿಯರಿಂಗ್ ಅಕಾಡೆಮಿಯಲ್ಲಿ ನಮ್ಮ ಕಾರ್ಯಕ್ರಮ ನೆರವೇರುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸರಿಯಾಗಿ 9:30ಗೆ ಪ್ರಾರಂಭವಾಗಿ ನನಗೆ ಪ್ರತಿಜ್ಞಾ ವಿಧಿಯನ್ನು ಅವರು ನನಗೆ ಬೋಧಿಸುತ್ತಾರೆ. ಹಾಗೆ ನಮ್ಮ ಸಂಪುಟದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ಅಂತ ನಮ್ಗೆ ಏನು ಸಂಪುಟ ಇದೆ ಅದನ್ನು ಕೂಡ ಅವರ ದಿವಸ ನನಗೆ ಪ್ರತಿಜ್ಞಾ ವಿಧಿಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ GT ದೇವೇಗೌಡ ಅವರು ಕೂಡ, ಅವರು ಫಾರ್ಮರ್ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಲೈ ಅಜಂತಾ S ರಂಗಸ್ವಾಮಿ ಅವರು ಕೂಡ ಆ ದಿವಸ ಬರ್ತಾ ಇದ್ದಾರೆ. ಹಾಗೆ ಫಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಹಾಗೂ ಇಂಟರ್ನ್ಯಾಷನಲ್ ಕಮಿಟಿ ಚೇರ್ಪರ್ಸನ್ ಆದಂತ GP ದಿವಾಕರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಕ್ಕೆ ಅವರು ಕೂಡ ಇಂಟರ್ನ್ಯಾಷನಲ್ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನ ನಮ್ಮ ಆಗ ಅಲೈ ಡಾಕ್ಟರ್ S ಕರುಣಾಗಿರ ಕೆಂಪಯ್ಯನವರು ಕೂಡ ಆ ದಿನ ಆಯೋಜನೆ ಮಾಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಏನು ಸಂಸ್ಥೆ ಇದೆ, ಇದು 2008ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು 1,40,000 ಒಂದು ಮೆಂಬರ್ಗಳನ್ನ ಈಗ ಆಲ್ರೆಡಿ ಇಟ್ಕೊಂಡಿದ್ದೇವೆ. ಇದು ನೇಪಾಳ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇಂಡಿಯಾದಲ್ಲಿ, ಭೂತಾನಲ್ಲಿ, ಬಾಂಗ್ಲಾದೇಶದಲ್ಲಿ, ಅಮೆರಿಕದಲ್ಲೂ, ಹಾಗೆ ಹಾಂಗ್ಕಾಂಗ್ದಲ್ಲೂ ಸುಮಾರು 34 ದೇಶಗಳಲ್ಲಿ ಈಗಲೇ ಇದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ಈ ವರ್ಷದಲ್ಲಿ ಇನ್ನೂ 10 ದೇಶಗಳಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿಬಿಟ್ಟು ಸುಮಾರು 48 ದೇಶಗಳಲ್ಲಿ ಈ ಸಂಸ್ಥೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೆ. ನಮ್ಮ ಈ ಸಂಸ್ಥೆಯ ಉದ್ದೇಶ ಏನು ಅಂದ್ರೆ ಸೇವೆ ಮಾಡ್ತಕ್ಕಂಥದ್ದು. ಸೇವೆ ಅಂದ್ರೆ ಯಾವ ರೀತಿ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ನಾವು ಈ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಂಬ್ರೆಲಾಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಕಾರಣ ಇಷ್ಟೇ, ಬಿಸಿಲಿನ ಒಂದು ಬೇಗ ಜಾಸ್ತಿ ಆಗಿರ್ತಕ್ಕಂಥದ್ರಿಂದ ನಾವು ಒಂದು ಈ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಅಂಬ್ರೆಲಾಸ್ ಕೊಡ್ತಕ್ಕಂಥದ್ದು ಒಂದು. ಎರಡನೇದಾಗಿ ಅಂಗವಿಕಲರಿಗೆ ನಾವು ವೀಲ್ ಚೇರ್ಸ್ ಕೂಡ ನಾವು ಡೊನೇಟ್ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಬಡ ಮಕ್ಕಳಿಗೆ ಅಂದ್ರೆ ಬಡ ಹೆಣ್ಣು ಮಕ್ಕಳಿಗೆ ಸೀವಿಂಗ್ ಮಿಷನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಗೆ ನಾವು ಒಂದು ಡಯಾಬಿಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ಅವೇರ್ನೆಸ್ ಕೂಡ ನಮ್ಮ ಒಂದು ಪ್ರೋಗ್ರಾಮ್ ನಲ್ಲಿ ಕೂಡ ಇದೆ.
ನಾವು ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಕಳೆದ ವರ್ಷ ಸುಮಾರು ಒಂದು 10 ಲಕ್ಷದ ಒಂದು ನಾವು ನಮ್ಮ ಸಂಸ್ಥೆಯಿಂದ ನಾವು ಸುಮಾರು ವಸ್ತುಗಳನ್ನ ನಾವು ಅವರಿಗೆ ನಾವು ತಲುಪಿಸ್ತಿರ್ತೇವೆ. ಈ ವರ್ಷನೂ ಕೂಡ ನಾವು ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ನಮ್ಮ ಸಂಸ್ಥೆಯಲ್ಲಿ ಕೂಡ ಏನು ಈ ಹ್ಯಾಂಡಿಕ್ಯಾಪ್ ಮಕ್ಕಳುಗಳು ಇದ್ದಾರೆ ಅವ್ರಿಗೂ ಕೂಡ ವೀಲ್ ಚೇರ್ಸ್ ನಾವು ಪ್ರಾವಿಷನ್ ಮಾಡ್ತಾ ಇದ್ದೇವೆ. ಹಾಗೂ ವೃದ್ಧಾಶ್ರಮ ಆಗಿರ್ಬೋದು, ನಂತರ ಅಂಗರ್ ಯಾರು ಬಡ ಮಕ್ಕಳಿದ್ದಾರೆ ಆದರೆ ಅನಾಥಾಶ್ರಮಗಳಾಗಿರ್ಬೋದು, ಅದೆಲ್ಲ ಕಾರ್ಯಕ್ರಮಗಳ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ಎದ್ದು ನಿಂತಿದೆ. ಇದು ನಮ್ಮದೇ ಆದಂತಹ ಒಂದು ಹಣವನ್ನ ಕ್ರೋಢೀಕರಿಸಿ ಆ ಒಂದು ಹಣದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದನ್ನ ಬಿಟ್ಬಿಟ್ಟು ನಾವು ಯಾವುದೇ ತರದ ಹೊರಗಡೆಯಿಂದ ಯಾವುದೇ ತರದ ನಾವು ಫಂಡ್ಸ್ಗಳಾಯಿತು ಯಾವುದೇ ಒಂದು ಸರ್ಕಾರಿ ಆರ್ಗನೈಸೇಷನ್ ಆಗಿರ್ಬೋದು, ಬೇರೆ ಕಡೆಯಿಂದ ಆಗಿರ್ಬೋದು, ನಾವು ಇಲ್ಲೂ ಕೂಡ ಅದನ್ನ ದುಡ್ಡನ್ನ ಕಲೆಕ್ಟ್ ಮಾಡೋಲ್ಲ. ಇದು ಅವರ ಸ್ವಂತದಲ್ಲಿ ಗಳಿಸಿರ್ತಕ್ಕಂಥ ಒಂದು ಹಣದಲ್ಲಿ ಸದಸ್ಯರನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದೇ ಮನೋಭಾವದಿಂದ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ.